ಈ ಬೈಬಲ್ ಅನ್ನೋದು ದಿನಕ್ಕೂ ನಮ್ಗೆ ಏನಾದ್ರೂ ಒಂದು ಹೊಸದು ಕಲಿಸ್ಕೊಡ್ತಾ ಇರುತ್ತೆ. ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಸ್ಕೊಡುತ್ತೆ. 99% ನಾವು ಕಲಿಯೋ ಪ್ರಾಸೆಸ್ಸಲ್ಲಿ ಬಂದಾಗ ಎಷ್ಟೋ ವಿಷಯಗಳು ನಾವು ತಪ್ಪಾಗಿ ಕಲ್ತಾ ಇರ್ತೇವೆ. ಆ ತಪ್ಪಾಗಿ ಕಲ್ತಿರೋರನ್ನ ಅಪ್ಡೇಟ್ ಮಾಡ್ಕೊಳ್ಳುವಾಗ ಅದನ್ನು ಅನ್ಲರ್ನ್ ಮಾಡಿ ಅಪ್ಡೇಟ್ ಮಾಡ್ಕೊಬೇಕು. ನನಗೆ ರೀಸೆಂಟಾಗಿ ಒಂದು 1 ಮಂತ್ ಬ್ಯಾಕು ಸಡನ್ನಾಗಿ ವಾಟ್ಸಪ್ ಓಪನ್ ಮಾಡ್ತೀನಿ, ಓಪನ್ನೇ ಆಗ್ತಾ ಇಲ್ಲ. ಅಂದರೆ ಹಿಂಗೆ ಓಪನ್ ಮಾಡಿ ಏನಕ್ಕೋ ನೋಡಿದಾಗ ಅಲ್ಲಿ ಅಪ್ಡೇಟ್ ಮಾಡಬೇಕಾಗಿತ್ತು. ಯಾವಾಗ ನಾನು ಅಪ್ಡೇಟ್ ಮಾಡಿಲ್ವೋ ಅವಾಗರೂ ನಾನು ಆ್ಯಪ್ ಯೂಸ್ ಮಾಡಬೇಕಂದ್ರೆ ಯೂಸ್ ಮಾಡೋಕ್ಕಾಗಿಲ್ಲ. ಒನ್ಸ್ ನಾನು ಅಪ್ಡೇಟ್ ಅಂತ ಕೊಟ್ಟ ಮೇಲೆ ಯಾವಾಗ ಆ ಪ್ರಾಸೆಸ್ ಮುಗೀತೋ ಹಳೆ ವರ್ಷನ್ಗಿಂತ ಫಾಸ್ಟಾಗಿ ಇನ್ನೂ ಬೆಸ್ಟಾಗಿ ಯೂಸ್ ಮಾಡೋ ಥರ ಆಯಿತು. ಅದೇ ರೀತಿಯಲ್ಲಿ ನಾವು ದಿನ ಅಪ್ಡೇಟ್ ಆಗ್ತಾ ಇರಬೇಕು ದೇವರ ವಾಕ್ಯದಲ್ಲಿ. ಸ್ಲೋ ಆಗಿ ಅಪ್ಡೇಟ್ ಆದಾಗ ಹಳೆ ವರ್ಷನಲ್ಲಿ ಫಿಕ್ಸ್ ಆಗಿಬಿಟ್ಟು ನನಗಿದೇ ಚೆನ್ನಾಗಿದೆ ಅಂದರೆ ಒಂದಿನ ಆ್ಯಪೇ ವರ್ಕ್ ಆಗಲ್ಲ. ಜೀವನ ಎಂಬ ಆ್ಯಪ್ ವರ್ಕ್ ಆಗಬೇಕಂದ್ರೆ ಕೆಲವು ಅಪ್ಡೇಷನ್ಸ್ ಮಾಡ್ಕೊತಾ ಇರಬೇಕು ದೇವರ ವಾಕ್ಯದ ಮೇರೆಗೆ.